ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಚರ್ಚೆ ಮಾಡ್ತಾ ಹೋಗೋಣ. ಕರ್ನಾಟಕ ರಾಜ್ಯಕ್ಕೆ ದೊರೆತ ಪದ್ಮ ಪ್ರಶಸ್ತಿಗಳು, ಪದ್ಮ ಅವಾರ್ಡ್ಸ್ 2026. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಮಾಹಿತಿ ಉಪಯುಕ್ತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಈ ಸೆಷನ್ನ ಪ್ರಾರಂಭ ಮಾಡೋಣ. ಪದ್ಮ ಪ್ರಶಸ್ತಿಗಳು 2026. ಸ್ಥಾಪನೆ 1954. ಆಯ್ಕೆ ಪ್ರಕ್ರಿಯೆ ಪ್ರಧಾನಮಂತ್ರಿ ನೇಮಿಸಿದ ಪದ್ಮ ಪ್ರಶಸ್ತಿ ಸಮಿತಿ ಶಿಫಾರಸ್ಸಿನ ಮೇರೆಗೆ ಆಯ್ಕೆ ಮಾಡಲಾಗುತ್ತದೆ. ಪ್ರಶಸ್ತಿ ಪ್ರದಾನ ಮಾಡುವವರು ರಾಷ್ಟ್ರಪತಿಗಳು. ಕರ್ನಾಟಕಕ್ಕೆ ಲಭಿಸಿದ 2026ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿ ಶತಾವಧಾನಿ ಆರ್. ಗಣೇಶ್ ಕಲಾ ವಿಭಾಗಕ್ಕೆ. ಡಾಕ್ಟರ್ ಆರ್. ಗಣೇಶ್ ರವರು ಶತಾವಧಾನಿ ಗಣೇಶ್ ಎಂದೇ ಪರಿಚಿತರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಅವಧಾನ ಕಲೆಯ ಪ್ರಸ್ತುತಿಯ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಕನ್ನಡ, ಸಂಸ್ಕೃತ, ಹಿಂದಿ ಸೇರಿದಂತೆ 18 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದು, ಪ್ರಸ್ತುತ 2026ರ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ 7 ಪದ್ಮಶ್ರೀ ಪ್ರಶಸ್ತಿಗಳು. 1ನೇಯದ್ದು ಎಂ. ಅಂಕೇಗೌಡರವರು. 10 ಲಕ್ಷಕ್ಕೂ ಅಧಿಕ ಪುಸ್ತಕವನ್ನು ಸಂಗ್ರಹಿಸಿದ ಪುಸ್ತಕ ಪ್ರೇಮಿ. ಅಂಕೇಗೌಡರವರು ಪಾಂಡವಪುರ ಜಿಲ್ಲೆಯ ಚಿನಕುರಳಿ ಗ್ರಾಮದವರು. 2ನೇಯದ್ದು ಶುಭಾ ವೆಂಕಟೇಶ್. ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗ. ವಿಮಾನಯಾನ ಕ್ಷೇತ್ರದಲ್ಲಿ ದೃಷ್ಟಿ ತಂತ್ರಜ್ಞಾನ ಮತ್ತು ಸುಧಾರಿತ ಇನ್ಫ್ರಾರೆಡ್ ಡಿಟೆಕ್ಟರ್ಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 3ನೇಯದ್ದು ಡಾಕ್ಟರ್ ಸುರೇಶ್ ಅನಗವಾಡಿ. ಔಷಧಿ ಕ್ಷೇತ್ರ. ಹಿಮೋಫಿಲಿಯಾ ರೋಗಿಗಳ ಚಿಕಿತ್ಸೆ ಮತ್ತು ಆರೈಕೆಗಾಗಿ 4 ದಶಕಗಳಿಂದ ಶ್ರಮಿಸುತ್ತಿದ್ದಾರೆ. 4ನೇಯದ್ದು ಜಿ. ಎಸ್. ಸುಶೀಲಮ್ಮ. ಸಮಾಜ ಕಾರ್ಯ ಕ್ಷೇತ್ರ. ಸುಮಂಗಲಿ ಸೇವಾಶ್ರಮದ ಸಂಸ್ಥಾಪಕರು. ಮಹಿಳೆಯರು, ಅನಾಥ ಮಕ್ಕಳು ಮತ್ತು ಆರ್ಥಿಕವಾಗಿ ಹಿಂದುಳಿದ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು. 5ನೇಯದ್ದು ಟಿ. ಟಿ. ಜಗನ್ನಾಥನ್. ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರ. ಟಿ.ಟಿ.ಕೆ ಸಮೂಹದ ಮುಖ್ಯಸ್ಥರು. ಅಡುಗೆ ಮನೆಯ ದೊರೆ ಎಂದು ಖ್ಯಾತರಾದ ಇವರು ಪ್ರೆಷರ್ ಕುಕ್ಕರ್ಗಳಿಗಾಗಿ GRS ಸುರಕ್ಷಾ ಕಾರ್ಯವಿಧಾನ ಅಭಿವೃದ್ಧಿಪಡಿಸಿದ್ದಾರೆ. 6ನೇಯದ್ದು ಪ್ರಭಾಕರ್ ಕೋರೆ. ಸಾಹಿತ್ಯ ಮತ್ತು ಶಿಕ್ಷಣ. KLE ಸಂಸ್ಥಾಪಕರು. KLE ಸಂಸ್ಥೆ ಸ್ಥಾಪಿಸಿ ಗ್ರಾಮೀಣ ಜನರಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ದೊರೆಯುವಂತೆ ಮಾಡಿದ್ದಾರೆ. 7ನೇಯದ್ದು ಶಶಿಶೇಖರ್ ವೆಂಪತಿ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರ. ದೂರದರ್ಶನಕ್ಕೆ ಡಿಜಿಟಲ್ ಸ್ಪರ್ಶ. ಪ್ರಸಾರ ಭಾರತಿಯ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಇವರು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಡಿಜಿಟಲ್ ಯುಗಕ್ಕೆ ಕೊಂಡೊಯ್ದಿದ್ದಾರೆ. ಇದಿಷ್ಟು ಇವತ್ತಿನ ಈ ಸೆಷನ್ನ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನದ ವಿಷಯವಾಗಿತ್ತು. ಈ ವಿಷಯಗಳು ನಿಮಗೆ ಉಪಯುಕ್ತ ಎನಿಸಿದ್ದರೆ, ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಇದು ಅನುಕೂಲ ಎನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ನಮ್ಮ ಚಾನಲ್ನ ಬೆಳವಣಿಗೆಗೆ ಸಹಕಾರ ಮಾಡಿ ಅಂತ ಕೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.